ಇದು ಇತಿಹಾಸದಲ್ಲಿ ಅತಿ ಅಸ್ಪಷ್ಟ ಅಚ್ಚರಿಯ ರಹಸ್ಯಗಳಲ್ಲಿ ಒಂದು ನೌಕೆ ಸಮುದ್ರದ ಮಡಿಲಲ್ಲಿ ತೇಲುತ್ತಾ ಇದ್ದಿತ್ತು. ಎಲ್ಲವೂ ಸರಿಯಾಗಿತ್ತು, ಆದರೆ ಅದರೊಳಗಿನ ಜೀವಂತ ಜನರು ಎಲ್ಲರೂ ಮಾಯವಾಗಿದ್ರು. ಇದು ಮೇರಿ ಸೆಲೆಸ್ಟ್. ಸಾವಿರದ 1872 ಡಿಸೆಂಬರ್ 5 ಅಟ್ಲಾಂಟಿಕ್ ಮಹಾಸಾಗರದ ಮಧ್ಯದಲ್ಲಿ ಬ್ರಿಟಿಷ್ ನೌಕೆ ಡೈಗ್ರಾಟಿಯ ತನ್ನ ದಾರಿಯಲ್ಲಿ ಸಾಗುತ್ತಿತ್ತು. ದೂರದಲ್ಲಿ ಅವರು ಮತ್ತೊಂದು ನೌಕೆಯನ್ನು ನೋಡಿದ್ರು. ಅದು ಮೇರಿ ಸೆಲೆಸ್ಟ್. ಆ ನೌಕೆ ದಿಕ್ಕಿಲ್ಲದೆ ತೇಲುತ್ತಾ ಇದ್ದಿತ್ತು, ಆದರೆ ಒಳಗಿದ್ದವರಿಂದ ಯಾವುದೇ ಸ್ಪಂದನೆ ಇರಲಿಲ್ಲ. ಅವರು ನೌಕೆಯೊಳಗೆ ಹತ್ತಿದಾಗ ದೃಶ್ಯ ಎಚ್ಚರಿಸುವ ಕನಸು ಹೊಳೆಯುತ್ತಿತ್ತು. ಪಾಕಶಾಲೆಯಲ್ಲಿ ಅಡಿಗೆ ಬಾಣಲೆಗಳು ಹಾಗೆ ಇದ್ದವು. ಆಹಾರ, ನೀರು ಎಲ್ಲವೂ ಚಪ್ಪೆ ಚಪ್ಪೆಯಾಗಿತ್ತು. ನೌಕೆ ತತ್ತರಿಸಿಲ್ಲ, ಆದರೆ ಒಂದು ಜೀವಂತ ಜೀವವೂ ಅಲ್ಲಿರಲಿಲ್ಲ. ನೌಕೆಯೆಲ್ಲ ಸಿಬ್ಬಂದಿ, 7 ನಾವಿಕರು, ಕ್ಯಾಪ್ಟನ್ ಬೆಂಜಮಿನ್ ಬ್ರಿಗ್ಸ್, ಅವರ ಪತ್ನಿ ಮತ್ತು ಮಗು, ಎಲ್ಲ ಜನರು ಮಾಯವಾಗಿದ್ದರು. ಅವರು ಲಾಸುಗಳು ಇಲ್ಲ, ಹೋರಾಟದ ಗುರುತುಗಳು ಇಲ್ಲ, ವಸ್ತುಗಳು ನಷ್ಟವಾಗಿಲ್ಲ. ಹಾಗಿದ್ರೆ ಅಲ್ಲಿ ಏನಾಯಿತು? ಇದು ಭೀಕರ ನಾಪತ್ತೆಯಾದ ಘಟನೆಯು ಈಗಲೂ ಅನೇಕ ಥಿಯರಿಗಳು ಹರಿದಾಡುತ್ತಿವೆ. ಮೊದಲನೆಯ ಥಿಯರಿ ದೋಚಕರು, ಆದರೆ ನಗದು ಮತ್ತು ಸಾಮಗ್ರಿಗಳು ಅಲ್ಲೇ ಇದ್ದವು. ಎರಡನೆಯದು ಆಲ್ಕೋಹಾಲ್ ಸ್ಫೋಟ. ಕೆಲ ಬ್ಯಾರಲ್ಗಳಲ್ಲಿ ಲೀಕ್ ಆಗಿತ್ತು, ಆದರೆ ಸ್ಫೋಟದ ಲಕ್ಷಣವೇ ಇರಲಿಲ್ಲ. ಮೂರನೆಯದು ಕಡಲ ತೀರ್ಸ್. ಪ್ರಕೃತಿ ಕ್ರೂರಿಯಾಗಿ ಬಿಟ್ಟಿತ್ತೆಂದು ಕೆಲವರು ಊಹೆ, ಆದರೆ ನೌಕೆ ಏಕೆ ಸರಿಯಾದ ಸ್ಥಿತಿಯಲ್ಲಿ ಬಿತ್ತು. ನಾಲ್ಕನೆಯದು ಅಲೌಕಿಕ ಶಕ್ತಿ. ಕೆಲವರು ಈ ನೌಕೆಯನ್ನ ಭೂತ ನೌಕೆ ಎಂದು ಕರೆಯುತ್ತಾರೆ. ಐದನೆಯದು ವೈಜ್ಞಾನಿಕ ಪ್ರಯೋಗ ಅಥವಾ ಹತ್ಯೆ, ಆದರೆ ಸಾಕ್ಷಿಗಳಿಲ್ಲ. ಮೇರಿ ಸೆಲೆಸ್ಟ್ ನೌಕೆ ತನ್ನ ಮುಂದಿನ ಪ್ರಯಾಣಗಳನ್ನು ಮುಂದುವರಿಸಿತು, ಆದರೆ ಅದರ ಮಡಿಲಲ್ಲಿ ಆ ದಿನ ಏನಾಯಿತು ಎಂಬ ಪ್ರಶ್ನೆ ಇಂದಿಗೂ ಬಾಕಿ ಇದೆ. ನಾವು ಇಷ್ಟರವರೆಗೂ ಹುಡುಕಿದ್ರೂ ಉತ್ತರವಲ್ಲ ಈ ಕತೆ ನಿಮಗೆ ಕೊಡೋದು ಒಂದು ನಿಶ್ಚಲವಾದ ಅನುಮಾನ. ಅವರು ಎಲ್ಲಿ ಹೋದರೂ ಏಕೆ ಮರಳಿ ಬರಲಿಲ್ಲ? ಇದು ಮೇರಿ ಸೆಲೆಸ್ಟ್ ಒಂದು ನಾವಿಕರಹಿತ ನೌಕೆ, ಆದರೆ ಸಾವಿರಾರು ಕಥೆಗಳನ್ನು ಹೊತ್ತು ಸಾಗುತ್ತಿರುವ ತೇಲುವ ರಹಸ್ಯ. ಇದಾಗಿತ್ತು ಇವತ್ತಿನ ವಿಶೇಷ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರಗಳು.